ರಾಜ್ಯದ ರಾಜಧಾನಿಯಲ್ಲಿ ಅತಿ ದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ ಕಸ ಅಂತ ಹೇಳ್ಬೋದು. ಈ ಕಸ ವಿಲೇವಾರಿಗೆ ಸಂಬಂಧಪಟ್ಟಂತೆ ಬಿಬಿಎಂಪಿ ಈಗ ಒಂದು ದೊಡ್ಡ ಸಾಹಸಕ್ಕೆ ಮುಂದಾಗಿರುವಂಥದ್ದು. ಆ ಸಾಹಸದ ನಡುವೆ ಅತಿ ದೊಡ್ಡ ಭ್ರಷ್ಟಾಚಾರ ನಡೆಯುವ ಎಲ್ಲಾ ಸಾಧ್ಯತೆಗಳಿದೆ. ಕಸದ ರಾಶಿಯಲ್ಲೂ ಕೂಡ ಬಾಚಿ ತಿನ್ನಲಿಕ್ಕೆ ಈಗ ರಾಜ್ಯ ಸರ್ಕಾರ ಹೊರಟಿದ್ಯಾ ಅನ್ನುವ ಪ್ರಶ್ನೆ ಬಂದಿರುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಬಿಬಿಎಂಪಿ ಒಂದು ಕಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅತಿ ದೊಡ್ಡ ಪ್ಲಾನ್ ಅನ್ನ ಮಾಡಿದೆ. ಆ ಪ್ಲಾನ್ಗೆ ರಾಜ್ಯ ಸರ್ಕಾರ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ. ಕಸದ ರಾಶಿಯಲ್ಲೂ ಕೂಡ ಬಾಚಿ ತಿನ್ನಲಿಕ್ಕೆ ಬಾಯಿ ತೆರೆದಿದ್ಯಾ ಅನ್ನುವ ಪ್ರಶ್ನೆ ಕಾಡ್ತಾ ಇರುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಬರೋಬ್ಬರಿ 40 ಕೋಟಿಯ ಟೆಂಡರ್ನಲ್ಲಿ ಹಣಕ್ಕೆ ಈಗ ಮುಂದಾಗಿದೆ. ಇದು ಅಶ್ವವೇಗ ನ್ಯೂಸ್ನಲ್ಲಿ ಬಿಬಿಎಂಪಿ ಅಕ್ರಮದ ಮೆಗಾ ಎಕ್ಸ್ಕ್ಲೂಸಿವ್ ಸುದ್ದಿ. ಇದು ಕಸದ ರಾಶಿಯಲ್ಲೂ ಕೂಡ ಬಾಚಿ ತಿನ್ನಲಿಕ್ಕೆ ಸರ್ಕಾರ ಹೊರಟಿದ್ಯಾ? 40,000 ಕೋಟಿ ಟೆಂಡರ್ನಲ್ಲಿ ಹಣಕ್ಕೆ ಕೈ ಚಾಚಿರೋದ್ಯಾರು? ಬರೋಬ್ಬರಿ 40,000 ಕೋಟಿ ಟೆಂಡರ್ನಲ್ಲಿ ಹಣಕ್ಕೆ ಕೈ ಹಾಕಿದ್ಯಂತೆ. ಹೊಸ ಗುತ್ತಿಗೆಯ ನೀತಿಯಿಂದಾಗಿ ಯಾರ ಜೇಬು ಎಷ್ಟು ಕೊಳೆತು ನಾರುತ್ತೆ ಅನ್ನೋದು ಸದ್ಯದ ಕುತೂಹಲ. ಯಾಕೆ ಅಂತ ಹೇಳಿದ್ರೆ ಗಬ್ಬು ನಾರುವಂತಹ ರಸದ ಗುಡ್ಡೆಗಳಲ್ಲಿ ಈಗ ಹಣ ತೆಗಲಿಕ್ಕೆ ಹೋಗ್ತಾ ಇದ್ದಾರೆ. ಇದು ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಬಿಬಿಎಂಪಿ ಅಕ್ರಮದ ಮೆಗಾ ಎಕ್ಸ್ಕ್ಲೂಸಿವ್ ಸುದ್ದಿ. ರಾಜ್ಯದಲ್ಲಿ ಪ್ರಮುಖವಾಗಿ ರಾಜ್ಯವನ್ನ ಸಾಕಿ ಸಲಹುವಂಥದ್ದು ಬೆಂಗಳೂರು ಕರ್ನಾಟಕದ ಮಟ್ಟಿಗೆ ಅಕ್ಷಯ ಪಾತ್ರೆ. ಈ ಅಕ್ಷಯ ಪಾತ್ರೆಯಲ್ಲಿ ಕಸ ಅನ್ನೋದು ದೊಡ್ಡ ಸಮಸ್ಯೆ. ಬಟ್ ಜನರಿಗೆ ಕಸ ಅನ್ನೋದು ಸಮಸ್ಯೆ, ಬಟ್ ಅಧಿಕಾರಿಗಳಿಗೆ ಅದು ಹಣ ದುಡ್ಡನ್ನ ಮಾಡುವಂತಹ ಒಂದು ದಾರಿ ಕೂಡ ಆಗಿರುವಂಥದ್ದು. ಯಾವ ರೀತಿಯಾಗಿ ದುಡ್ಡು ಮಾಡಲಿಕ್ಕೆ ಹೋಗಿದೆ ಅನ್ನೋದು ಇವತ್ತಿನ ಬುಲೆಟಿನ್ ನಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀವಿ. ಮುಖ್ಯವಾಗಿ ಹೇಳ್ತಾ ಇರುವಂತದ್ದು ಬಿಬಿಎಂಪಿ ಅತಿ ದೊಡ್ಡ ಭ್ರಷ್ಟಾಚಾರಕ್ಕೆ ಕೈ ಹಾಕಿದೆ ಅಂತ ಹೇಳಿ. ಕೇವಲ ಬಿಬಿಎಂಪಿ ಹಾಕಿದ್ಯಾ ಅಂತ ಹೇಳಿದ್ರೆ ಅಲ್ಲ, ಬಿಬಿಎಂಪಿಯ ಈ ಅಕ್ರಮಕ್ಕೆ ರಾಜ್ಯ ಸರ್ಕಾರ ಕೂಡ ಕೈ ಜೋಡಿಸಿದೆ ಅನ್ನುವ ಆರೋಪ ಬಂದಿರುವಂತದ್ದು. ಬಿಬಿಎಂಪಿ ಅಧಿಕಾರಿಗಳ ಸ್ವತ್ತು ಎಲ್ಲಿ ನೋಡಿದ್ರೂ ಕೂಡ ಭ್ರಷ್ಟಾಚಾರದ್ದೇ ಘಾಟು. ಇದು ವೈಟ್ ಕಾಲರ್ಗಳ ಪಕ್ಕ ಸೈಂಟಿಫಿಕ್ ದರೋಡೆಯ ಸ್ಟೋರಿ. ರಾಮನ್ ಲೆಕ್ಕ, ಕೃಷ್ಣನ್ ಲೆಕ್ಕ ಈ ಕಥೆಯನ್ನ ಕೇಳಿದ್ರೆ ನೀವು ದಂಗಾಗೋದು ಪಕ್ಕ. ಮತ್ತೊಂದು ಬೃಹತ್ ಹಗರಣಕ್ಕೆ ಸ್ಕೆಚ್ ಹಾಕಿದ್ದಾರ ಬಿಬಿಎಂಪಿ ಅಧಿಕಾರಿಗಳು. ಕಸದ ಹೆಸರಲ್ಲಿ ಕೋಟಿ ಲೂಟಿಗೆ ಹೇಳಿದ್ರ ಬಿಬಿಎಂಪಿ ಆಫೀಸರ್ಸ್ ಅನ್ನುವ ಪ್ರಶ್ನೆ. ಬಿಬಿಎಂಪಿ ಅನ್ನೋದು ಈಗ ಕಂಪ್ಲೀಟ್ ಆಗಿ ಅಧಿಕಾರಿಗಳ ಸ್ವತ್ತಾಗಿದೆ. ಎಲ್ಲಿ ನೋಡಿದ್ರು ಕೂಡ ಭ್ರಷ್ಟಾಚಾರದ ಘಾಟ್ ಕೇಳಿಸುತ್ತೆ. ವೈಟ್ ಕಾಲರ್ಗಳು ಪಕ್ಕ ಸೈಂಟಿಫಿಕ್ ದರೋಡೆ. ಇದು ರಾಮನ್ ಲೆಕ್ಕ, ಕೃಷ್ಣನ್ ಲೆಕ್ಕ ಅಂತ ಹೇಳಿ ಸಾಕಷ್ಟು ಲೆಕ್ಕಾಚಾರಗಳಲ್ಲಿ ಇರುವಂತದ್ದು. ಅದು ಭ್ರಷ್ಟಾಚಾರದ ಲೆಕ್ಕ ಕೂಡ ಇದೆ. ಮತ್ತೊಂದು ಬೃಹತ್ ಹಗರಣಕ್ಕೆ ಈಗಾಗಲೇ ಸಾಕಷ್ಟು ಹಗರಣಗಳು ನಡೆದು ಹೋಗಿದೆ ಬಿಬಿಎಂಪಿಯಲ್ಲಿ. ಈಗ ಬೃಹತ್ ಹಗರಣ, ಅದು ಕೂಡ ಕಸದ ವಿಚಾರದಲ್ಲಿ ಬೃಹತ್ ಹಗರಣಕ್ಕೆ ಮುಂದಾಗಿದೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಬೆಂಗಳೂರಿನ ಅಭಿವೃದ್ಧಿಗೆ ಜೊತೆಗೆ ಬೆಂಗಳೂರಿಗರ ಹಣಕ್ಕೆ ಇದು ಅಧಿಕೃತವಾಗಿ ಇರುವಂತದ್ದು. ಯಾವ ರೀತಿಯಾಗಿ ವ್ಯವಹರಿಸಬೇಕು, ಯಾವ ರೀತಿಯಾಗಿ ಬೆಂಗಳೂರನ್ನ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಸ್ಥಾಪನೆ ಆಗಿರುವಂತಹ ಪಾಲಿಕೆ. ಬಟ್ ಈ ಪಾಲಿಕೆಗೆ ಆಲ್ಮೋಸ್ಟ್ 4.5 ವರ್ಷಗಳಿಂದ ಚುನಾವಣೆ ನಡೆದಿಲ್ಲ. ಪಾಲಿಕೆ ಚುನಾವಣೆ ನಡೆದಿಲ್ಲ. ಈಗ ಏನಾಗಿದೆ ಅಂತ ಹೇಳಿದ್ರೆ ಪಾಲಿಕೆಯಲ್ಲಿ ಜನಪ್ರತಿನಿಧಿಗಳು ಇಲ್ಲ. ಜನಪ್ರತಿನಿಧಿಗಳ ಹೊರತಾಗಿ ಇರುವಂತದ್ದು ಅಧಿಕಾರಿಗಳು. ಕಾರಣ ಏನು? ಪಾಲಿಕೆ ಚುನಾವಣೆ ನಡೆದಿಲ್ವಲ್ಲ. ಈ ಸಂದರ್ಭದಲ್ಲಿ ಅಧಿಕಾರಿಗಳು ಆಡಿದ್ದೇ ಆಟ ಆಗಿದೆ. ತಮಗೆ ಬೇಕಾದ ರೀತಿಯಲ್ಲಿ ಲೆಕ್ಕಗಳನ್ನು ಮಾಡ್ತಾ ಇದ್ದಾರೆ, ತಮಗೆ ಬೇಕಾದ ರೀತಿಯಲ್ಲಿ ಟೆಂಡರ್ಗಳನ್ನು ಕರೀತಿದ್ದಾರೆ ಅನ್ನುವ ಆರೋಪ ಬಂದಿರುವಂತದ್ದು. ಸಾಕಷ್ಟು ಆರೋಪಗಳಿದೆ ಬಿಬಿಎಂಪಿಯ ಮೇಲೆ.
ಯಾಕೆ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಈಗ ಅಧಿಕಾರಿಗಳ ಸ್ವತ್ತಾಗಿರುವಂತದ್ದು. ಹೆಜ್ಜೆ ಹೆಜ್ಜೆಗೂ ಕೂಡ ನಿಮಗೆ ಅಲ್ಲಿ ಬಿಬಿಎಂಪಿಯಲ್ಲಿ ಭ್ರಷ್ಟಾಚಾರದ ಘಾಟು ಹೊಡೆಯುತ್ತೆ. ಆ ರೀತಿಯಾಗಿ ಬಿಬಿಎಂಪಿ ಕಂಪ್ಲೀಟ್ ಆಗಿ ಕೂಡ ಈಗ ಕುಲಗೆಟ್ಟು ಹೋಗಿದೆ ಅಂತ ಹೇಳ್ತಾ ಇರುವಂತದ್ದು. ಸಾಮಾನ್ಯವಾಗಿ ಎಲ್ಲರೂ ಕೂಡ ಹೇಳ್ತಾರೆ ಬಿಬಿಎಂಪಿ ಅಂತ ಹೇಳಿದ್ರೆ ಅಲ್ಲಿ ಭ್ರಷ್ಟಾಚಾರ ಇದ್ದೇ ಇರುತ್ತೆ ಅಂತ ಹೇಳಿ, ರಾಮನ್ ಲೆಕ್ಕ ಕೊಡಬೇಕು, ಕೃಷ್ಣನ್ ಲೆಕ್ಕ ಕೊಡಬೇಕು ಅಂತ ಹೇಳಿ ಸಾಕಷ್ಟು ಮಂದಿ ಕೂಡ ಮಾತನಾಡ್ತಾರೆ. ಇಂತಹ ಭ್ರಷ್ಟಾಚಾರಗಳು ಒಂದು ಲೆಕ್ಕ, ಬಟ್ ಈಗ ಬಿಬಿಎಂಪಿ ಮಾಡ್ಲಿಕ್ಕೆ ಹೊರಟಿರುವಂತದ್ದು ಅತಿ ದೊಡ್ಡ ಬೃಹತ್ ಹಗರಣ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಇಡೀ ಬಿಬಿಎಂಪಿಯ ಇತಿಹಾಸದಲ್ಲಿ ಇಂತಹದೊಂದು ದೊಡ್ಡ ಹಗರಣ ನಡೆದಿಲ್ಲ ಅಂತ ಕೂಡ ಆರೋಪವನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಆ ಹಗರಣ ಯಾವುದು, ಯಾವ ರೀತಿಯಾಗಿ ಬಿಬಿಎಂಪಿ ಹಗರಣಕ್ಕೆ ಮುಂದಾಗಿದೆ ಅನ್ನೋದು ಕುತೂಹಲ ಇರುವಂತದ್ದು. ಯಾಕೆ ಅಂತ ಹೇಳಿದ್ರೆ ಕಸ ರಾಜ್ಯದ ರಾಜಧಾನಿಯ ಸಮಸ್ಯೆ, ಬಟ್ ಇದು ಜನರಿಗೆ ಮಾತ್ರ ಸಮಸ್ಯೆ ಆಗಿರುವಂತದ್ದು. ಬಟ್ ಅಧಿಕಾರಿಗಳಿಗೆ ಇದು ಹಣ ಮಾಡುವಂತಹ ಒಂದು ರೀತಿಯಾಗಿ ಕಂಪ್ಲೀಟ್ ಹಣ ಮಾಡುವಂತಹ ದಾರಿಯಾಗಿ ಮಾಡಿಕೊಟ್ಟಿರುವಂತದ್ದು. ಆ ರೀತಿಯಾಗಿ ಮುಖ್ಯವಾಗಿ ಕಂಪ್ಲೀಟ್ ಆಗಿ ಕಸದಲ್ಲೂ ಕೂಡ ಈಗ ಹಣ ಮಾಡ್ಲಿಕ್ಕೆ ಹೊರಟಿರುವಂತದ್ದು. ಈ ಸುದ್ದಿಯನ್ನ, ಈ ಭ್ರಷ್ಟಾಚಾರವನ್ನ ನಿಮ್ಮ ಅಶ್ವವೇಗ ನ್ಯೂಸ್ ಇವತ್ತು ಬ್ರೇಕ್ ಮಾಡೇ ಮಾಡುತ್ತೆ. ಭ್ರಷ್ಟ ಅಧಿಕಾರಿಗಳು ಯಾವ ರೀತಿಯಾಗಿ ಹಣಕ್ಕೆ ಮುಂದಾಗಿದ್ದಾರೆ, ಅದೇ ರೀತಿಯಾಗಿ ಯಾವ ರೀತಿಯಾಗಿ ಇದಕ್ಕೆ ಸರ್ಕಾರ ಕುಮ್ಮಕ್ಕು ಕೊಡ್ತಾ ಇದೆ ಅನ್ನುವ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗುವಂತದ್ದು. ಯಾಕೆ ಅಂತ ಹೇಳಿದ್ರೆ ಈ ಭ್ರಷ್ಟಾಚಾರ ಬಿಬಿಎಂಪಿ ಇತಿಹಾಸದಲ್ಲೇ ಮೊದಲ ಬಾರಿಗೆ ದೊಡ್ಡ ಗಾತ್ರದ ಟೆಂಡರ್ಗೆ ಮುಂದಾಗಿದೆ. ಬಿಬಿಎಂಪಿ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಅತಿ ದೊಡ್ಡ ಗಾತ್ರದ ಟೆಂಡರ್ಗೆ ಮುಂದಾಗಿದೆ. ಕಸ ವಿಲೇವಾರಿ ಹೆಸರಲ್ಲಿ ಬರೋಬ್ಬರಿ 40,000 ಕೋಟಿ ಟೆಂಡರ್ಗೆ ಮುಂದಾಗಿರುವಂತದ್ದು. 30 ವರ್ಷಗಳ ಸಿಲಿಕಾನ್ ಸಿಟಿ ಕಸ ವಿಲೇವಾರಿಗೆ ಬಿಬಿಎಂಪಿ ಟೆಂಡರ್ಗೆ ಮುಂದಾಗಿದೆ. ಟೆಂಡರ್ ಬಗ್ಗೆ ಬಿಜೆಪಿ ಮುಖಂಡರಾಗಿರುವಂತಹ ಎನ್.ಆರ್. ರಮೇಶ್ ಅವರು ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಈ ಯೋಜನೆಯ ಮೂಲಕ ಸರ್ಕಾರ ಕಿಕ್ ಬ್ಯಾಕ್ ಪಡಲಿಕ್ಕೆ ಮುಂದಾಗಿದೆ ಅನ್ನುವ ಆರೋಪವನ್ನ ಮಾಡಿರುವಂತದ್ದು. ಬಿಬಿಎಂಪಿ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಅತಿ ದೊಡ್ಡ ಗಾತ್ರದ ಟೆಂಡರ್ ನಲ್ಲಿ ಅತಿ ದೊಡ್ಡ ಭ್ರಷ್ಟಾಚಾರ ನಡೀತಾ ಇದೆ, ಅತಿ ದೊಡ್ಡ ಅಕ್ರಮ ನಡೀತಿದೆ ಅನ್ನೋದರ ಬಗ್ಗೆ ನಿಮ್ಮ ಅಶ್ವವೇಗ ನ್ಯೂಸ್ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗುತ್ತೆ. ಯಾವ ರೀತಿಯಾಗಿ ಅಕ್ರಮ ಆಗುತ್ತೆ, ಯಾವ ರೀತಿಯ ಆರೋಪಗಳು ಕೇಳಿ ಬರ್ತಾ ಇರುವಂತದ್ದು. ಈ ಕಳ್ಳ ಲೆಕ್ಕ ಇದೆಯಲ್ವಾ, ರಾಮನ್ ಲೆಕ್ಕ ಆಯ್ತು, ಕೃಷ್ಣನ್ ಲೆಕ್ಕ ಆಯ್ತು, ಈ ಬಿಬಿಎಂಪಿ ಅಧಿಕಾರಿಗಳ ಕಳ್ಳ ಲೆಕ್ಕದ ಬಗ್ಗೆ ಕೂಡ ಇವತ್ತು ನಿಮ್ಮ ಅಶ್ವವೇಗ ನ್ಯೂಸ್ ತೆರೆದಿಡುತ್ತೆ. ಯಾಕೆ ಅಂತ ಹೇಳಿದ್ರೆ ಇದು ನಮ್ಮ ದುಡ್ಡ್ರೆ. ಬೆಂಗಳೂರು ಅಂತ ಹೇಳಿದ್ರೆ ಬೆಂಗಳೂರಲ್ಲಿ ಇರುವಂತದ್ದು ಜನರು, ಸಾಕಷ್ಟು ಜನರಿದ್ದಾರೆ. 1 ಕೋಟಿಗೂ ಅಧಿಕ ಮಂದಿ ಬೆಂಗಳೂರಲ್ಲಿ ಜೀವನವನ್ನ ಕಟ್ಕೋತಾ ಇದ್ದಾರೆ. ದೇಶದ ಮೂಲೆ ಮೂಲೆಯಿಂದ ಬೆಂಗಳೂರಿಗೆ ಬರ್ತಾರೆ. ಅವ್ರು ಬಂದಂತಹ ಸಂದರ್ಭದಲ್ಲಿ ಬೆಂಗಳೂರಿನ ಅಭಿವೃದ್ಧಿ ಬಗ್ಗೆ ಬಿಬಿಎಂಪಿ ಯೋಚನೆ ಮಾಡಬೇಕು. ಬಟ್ ಬಿಬಿಎಂಪಿ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಬೆಂಗಳೂರಿನ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡೋದಿಲ್ಲ. ಅವರ ಜೇಬು ಯಾವ ರೀತಿಯಾಗಿ ತುಂಬಿಸ್ಕೊಳ್ಬೇಕು, ಅವರ ಬ್ಯಾಂಕ್ ಬ್ಯಾಲೆನ್ಸ್ ಯಾವ ರೀತಿಯಾಗಿ ತುಂಬಿಸ್ಕೋಬೇಕು, ಅದ್ರ ಬಗ್ಗೆ ಯೋಚನೆ ಮಾಡುವಂಥದ್ದು. ಅದೇ ರೀತಿಯಾಗಿ ಇಷ್ಟು ವರ್ಷಗಳ ಬೆಂಗಳೂರಿನಲ್ಲಿ, ಬೆಂಗಳೂರು ಪಾಲಿಕೆಯಲ್ಲಿ ಸಾಕಷ್ಟು ಹಗರಣಗಳು ನಡೆದಿರುವಂಥದ್ದು, ಅದೇ ರೀತಿಯಾಗಿ ಸಾಕಷ್ಟು ಅಕ್ರಮಗಳು ನಡೆದಿದೆ. ಬಟ್ ಈ ಬಾರಿ ನಡೆಯುವಂಥ ಅಕ್ರಮ ಅತಿ ದೊಡ್ಡ ಅಕ್ರಮ ಅಂತ ಹೇಳಿ ಬಿಜೆಪಿ ಮುಖಂಡರಾಗಿರುವಂಥ ಎನ್.ಆರ್. ರಮೇಶ್ ಅವರು ಕೂಡ ಮಾತನಾಡಿರುವಂಥದ್ದು. ನೋಡ್ಕೊಂಡ್ ಬನ್ನಿ. ಈ ಒಟ್ಟಾರೆ 89 ಪ್ಯಾಕೇಜ್ಗಳ ಮೂಲಕ ಹೊಸದಾಗಿ ಕರೆದಿರ್ತಕ್ಕಂಥ ಟೆಂಡರ್ ಮೂಲಕ ಇವತ್ತು ಗುತ್ತಿಗೆದಾರರಿಗೆ ಪ್ರತಿ ವರ್ಷ ಪಾಲಿಕೆ ಪಾವತಿ ಮಾಡಬೇಕಾಗಿರುವಂಥ ಮೊತ್ತ ಸುಮಾರು 555ರಿಂದ 560 ಕೋಟಿ ರೂಪಾಯಿ ಅಷ್ಟು. ಈ ಹಿಂದೆ ಇದ್ದದಕ್ಕಿಂತ ಕೇವಲ 5ರಿಂದ 6% ಅಷ್ಟು ಮಾತ್ರ ಹೆಚ್ಚಿಗೆ ಆಗುವಂತ ಈ ಸಂದರ್ಭದಲ್ಲಿ, ಚುನಾವಣೆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಈ ಗುತ್ತಿಗೆ ತ್ಯಾಜ್ಯ ವಿಲೇವಾರಿ ಗುತ್ತಿಗೆದಾರರಿಂದ ಬೇರೆ ಬೇರೆ ಏನನ್ನೋ ಅವರು ಅಪೇಕ್ಷೆ ಪಟ್ಟು ಅದು ಈಡೇರದೇ ಇದ್ದಂಥ ಸಂದರ್ಭದಲ್ಲಿ ಒಂದೇ ಸಾರಿ ದೊಡ್ಡ ಮಟ್ಟದ ಹಣವನ್ನು ಕೊಳ್ಳೆ ಹೊಡಿಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇಂಟಿಗ್ರೇಟೆಡ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಈಗಾಗಲೇ ಚೆನ್ನೈ ನಗರದಲ್ಲಿ ಈ ಪದ್ಧತಿ ಈಗಾಗಲೇ ಅಲ್ಲಿ ವಿಫಲವಾಗಿರ್ತಕ್ಕಂಥ ಒಂದು ಸಿಸ್ಟಮ್ ಅನ್ನು ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಜಾರಿಗೆ ತರುವಂಥ ನಿಟ್ಟಿನಲ್ಲಿ ರೈಟ್ಸ್ ಅನ್ನೋ ಸಂಸ್ಥೆಗೆ ಈ ಅಂದಾಜು ಪಟ್ಟಿಯನ್ನು ತಯಾರು ಮಾಡಲಿಕ್ಕೆ ಅಂತ ಹೇಳಿ ಕೊಟ್ಟು, ಆ ರೈಟ್ಸ್ ಅನ್ನೋ ಕೊಟ್ಟಂತ ಅಂದಾಜು ಪಟ್ಟಿಗೆ ಈಗಾಗಲೇ ರಾಜ್ಯ ಸರ್ಕಾರ ಅಧಿಕೃತವಾದಂಥ ಅನುಮೋದನೆ ಕೊಟ್ಟಿರ್ತದೆ. ಆ ರೈಟ್ಸ್ ಕೊಟ್ಟಿರ್ತಕ್ಕಂಥ ಅಧಿಕೃತ ಅನುಮೋದಿತ ಅಂದಾಜು ಪಟ್ಟಿಯಲ್ಲಿರುವ ಹಾಗೆ 60 ವರ್ಷ, 30 ವರ್ಷ ಮತ್ತು 30 ವರ್ಷ ನವೀಕರಿಸಬಹುದಾದ ಗುತ್ತಿಗೆ, 60 ವರ್ಷಗಳ ಗುತ್ತಿಗೆ ಹೇಗೆ ಅಂತ ಹೇಳಿ ಆ ಥರ ಹೋದಾಗ 80,000 ಕೋಟಿ ರೂಪಾಯಿ ಅಷ್ಟು ಹಣ ಪಾಲಿಕೆ ಖರ್ಚು ಮಾಡುವಂಥ ಸ್ಥಿತಿ ಬರುತ್ತೆ.
ಇಂತಹ ಪಾಲಿಕೆಯ 25 ವರ್ಷಗಳಿಗೆ ಒಂದು ಈ ಗುತ್ತಿಗೆಯನ್ನು ಇಂಟಿಗ್ರೇಟೆಡ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಗುತ್ತಿಗೆಯನ್ನು ಕೊಡುವಂಥ ಮಹತ್ವಪೂರ್ಣವಾದಂಥ ನಿರ್ಣಯವನ್ನು ಕಾನೂನು ಬಾಹಿರವಾದಂಥ ಸಂವಿಧಾನ ಬಾಹಿರವಾದಂಥ 74ನೇ ತಿದ್ದುಪಡಿ ಸಂವಿಧಾನದ 74ನೇ ತಿದ್ದುಪಡಿಯನ್ನು ಸಂಪೂರ್ಣವಾಗಿ ಉಲ್ಲಂಘಿಸಿ ಸಿದ್ದರಾಮಯ್ಯನವರ ಸರ್ಕಾರ ಮತ್ತು ಅವರ ಸಚಿವ ಸಂಪುಟದ ಎಲ್ಲ 33 ಸಚಿವ ಸಂಪುಟದ ಸದಸ್ಯರು ಒಂದಾಗಿ ಒಂದು ಕಾನೂನು ಬಾಹಿರವಾದಂಥ ನಿರ್ಣಯವನ್ನು ತಗೊಂಡು 25 ವರ್ಷಗಳ ಗುತ್ತಿಗೆಗೆ BBMP ವ್ಯಾಪ್ತಿಯ 198 ಪ್ರಸ್ತುತ ಹೊಸದಾದಂಥ 225 ವಾರ್ಡ್ಗಳ ವ್ಯಾಪ್ತಿಯ ತ್ಯಾಜ್ಯ ವಿಲೇವಾರಿ ಕಾರ್ಯವಾದ ಗುತ್ತಿಗೆಯನ್ನು ಈ ಏಕೀಕೃತ ಘನತ್ಯಾಜ್ಯ ನಿರ್ವಹಣೆ ಪದ್ಧತಿಯಲ್ಲಿ ಕೊಡಬೇಕು ಅಂತ ಹೇಳಿ ಪೂರ್ವ ನಿಗದಿತ ಗುತ್ತಿಗೆದಾರರಿಗೆ 4 ಪ್ಯಾಕೇಜ್ಗಳನ್ನಾಗಿ ಮಾಡಿ ಆ 8 ವಲಯಗಳನ್ನು 4 ಪ್ಯಾಕೇಜ್ಗಳನ್ನಾಗಿ ಮಾಡಿ ಪೂರ್ವ ನಿಗದಿತ ಗುತ್ತಿಗೆದಾರರಿಗೆ ಉದಾಹರಣೆಗೆ ರಾಮ್ಕಿ ಅಂತ ಹೇಳಿ ಅಯೋಧ್ಯ ರಾಮರೆಡ್ಡಿ ಅಂತ ಅವರನ್ನು ಈಗಾಗಲೇ BBMP ನನ್ನದೇ ದೂರದ ಮೇಲೆ ಕಪ್ಪು ಪಟ್ಟಿಗೆ ಸೇರಿಸಿದೆ. ವಿಶ್ವ ಬ್ಯಾಂಕ್ನಲ್ಲಿ ಸಾಲ ಪಡ್ಕೊಳ್ಳೋದಕ್ಕೆ ನಕಲಿ ದಾಖಲೆಗಳನ್ನು ಅವರು ನಮೂದು ದಾಖಲಿಸಿದ್ರು ಅಂತ ಹೇಳಿ ಗೊತ್ತಾದ ನಂತರ ವಿಶ್ವ ಬ್ಯಾಂಕ್ ಕೂಡ ಅವರನ್ನು ಕಪ್ಪು ಪಟ್ಟಿಗೆ ಸೇರಿಸಿದೆ. ಅಂಥ ವ್ಯಕ್ತಿ ಆ ವ್ಯಕ್ತಿಗೆ ಈ ಒಂದು ಗುತ್ತಿಗೆಯನ್ನು ಕೊಡಲಿಕ್ಕೆ ಅಂತ ಹೇಳಿ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿ ಬೆಂಗಳೂರು ಉಸ್ತುವಾರಿ ಸಚಿವರು ಸಿದ್ದರಾಮಯ್ಯನವರು ಸೇರಿದಾಗ ಎಲ್ಲರೂ ತೀರ್ಮಾನ ಮಾಡಿ ಅವರು ಕೊಡುವಂಥದ್ದಕ್ಕೆ ಹೋಗ್ತಾರೆ. ಯಾವಾಗ ನಾವು ಇದಕ್ಕೆ ಅಬ್ಜೆಕ್ಷನ್ ಆಗ್ತೀವಿ ಅಂತ ಗೊತ್ತಾಗುತ್ತೆ, ಆ ರಾಮ್ಕಿ ಅನ್ನೋ ಸಂಸ್ಥೆ ತನ್ನ ಹೆಸರನ್ನ OINTS ಅನ್ನೋ ಒಂದು ಹೆಸರಿಗೆ ಬದಲಿಸ್ಕೊಂಡು ಆ ಒಂದು ಸಂಸ್ಥೆ ಮತ್ತು ಈಗಾಗಲೇ ಹಲವಾರು ಆರೋಪಗಳನ್ನು ಎದುರಿಸಿರ್ತಕ್ಕಂಥ ಅರ್ಬೇಜರ್ ಸುಮಿತ್ ಅನ್ನೋ ಒಂದು ಸಂಸ್ಥೆಗೆ ಈ ರೀತಿಯ 4 ಸಂಸ್ಥೆಗಳಿಗೆ ಪೂರ್ವ ನಿಗದಿತ ಗುತ್ತಿಗೆದಾರ ಸಂಸ್ಥೆಗಳಿಗೆ ಈ ಗುತ್ತಿಗೆಯನ್ನು ಕೊಡಲಿಕ್ಕೆ 25 ವರ್ಷಗಳಿಗೆ ಕೊಟ್ಟಿದ್ದಾರೆ. NR ರಮೇಶ್ ಅವರು ಮಾತನಾಡ್ತಾ ಇದ್ರು. ಅವರ ಆರೋಪ ಏನಪ್ಪಾ ಅಂತ ಹೇಳಿದ್ರೆ, ಒಂದು ಸ್ಥಳೀಯ ಸಂಸ್ಥೆ ಇದ್ರೆ ಅದಕ್ಕೆ 6 ತಿಂಗಳಾದ ನಂತರ ಅಂದ್ರೆ 6 ತಿಂಗಳವರೆಗೂ ಕೂಡ ಚುನಾವಣೆ ನಡೆದಿಲ್ಲ ಅಂತ ಹೇಳಿದ್ರೆ ಅದರಲ್ಲಿ ಯಾವುದೇ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು. ಬಟ್ BBMP ಏನಾಗಿದೆ ಅಂತ ಹೇಳಿದ್ರೆ ಕಳೆದ 3-4 ವರ್ಷಗಳಿಂದ ಇಲ್ಲಿ ಎಲೆಕ್ಷನ್ ನಡೆದಿಲ್ಲ, ಜನಪ್ರತಿನಿಧಿಗಳಿಲ್ಲ. ಇಂತಹ ಸಂದರ್ಭದಲ್ಲಿ ಕೇವಲ ಅಧಿಕಾರಿಗಳ ಮಾತನ್ನ ಕೇಳಿಕೊಂಡು ಸರ್ಕಾರ ಅತಿ ದೊಡ್ಡ ಭ್ರಷ್ಟಾಚಾರಕ್ಕೆ ಮುಂದಾಗಿದೆ. ಇದರಲ್ಲಿ ಮುಖ್ಯವಾಗಿ ಸಿದ್ದರಾಮಯ್ಯ ಹೆಸರನ್ನು ಪ್ರಸ್ತಾಪ ಮಾಡ್ತಾರೆ. ಅದೇ ರೀತಿಯಾಗಿ ಬೆಂಗಳೂರು ಉಸ್ತುವಾರಿ ಸಚಿವರಾಗಿರುವಂತಹ DK ಶಿವಕುಮಾರ್ ಅವರ ಹೆಸರನ್ನು ಪ್ರಸ್ತಾಪ ಮಾಡ್ತಾರೆ. ಇದರ ಜೊತೆಗೆ ಇಡೀ ಕ್ಯಾಬಿನೆಟ್ ಕೂಡ ಈ ನಿರ್ಧಾರಕ್ಕೆ ಮುಂದಾಗಿದೆ ಅಂತ ಹೇಳಿ. ಹಾಗಾದ್ರೆ ಅವರ ಆರೋಪಗಳು ಏನು? NR ರಮೇಶ್ ಅವರು ಏನು ಆರೋಪ ಮಾಡಲಿಕ್ಕೆ ಹೋಗಿದ್ದಾರೆ ಅಂತ ಹೇಳಿದ್ರೆ, ಮುಖ್ಯವಾಗಿ ಸದ್ಯ BBMPಯ ವ್ಯಾಪ್ತಿಯಲ್ಲಿ ನಿತ್ಯ 4,000 ಟನ್ ತ್ಯಾಜ್ಯ ಉತ್ಪಾದನೆ ಆಗ್ತಾ ಇದೆ. ಅಂದ್ರೆ ಕಸ 4,000 ಟನ್ ಉತ್ಪಾದನೆ ಆಗ್ತಾ ಇದೆ ಅಂತ ಹೇಳಿ. ಪ್ರಸಕ್ತವಾಗಿ ಇದಕ್ಕೆ ಕಸ ವಿಲೇವಾರಿ ಮಾಡಲಿಕ್ಕೆ ಪ್ರತಿ ವರ್ಷಕ್ಕೂ ಕೂಡ ಅಂದ್ರೆ ಈಗ 450 ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದೆ. ಇದು ಸದ್ಯಕ್ಕಿರುವಂಥದ್ದು. ಅಂದ್ರೆ ಪ್ರತಿ ವರ್ಷ ಕೂಡ ಪ್ರತಿನಿತ್ಯ 4,000 ಟನ್ ಇಲ್ಲಿ ಕಸ ಉತ್ಪಾದನೆ ಆಗುತ್ತೆ. ಇದಕ್ಕೆ ಪ್ರತಿ ವರ್ಷ ಕೂಡ 450 ಕೋಟಿ BBMP ಖರ್ಚು ಮಾಡ್ತಾ ಇದೆ ಅಂತ ಹೇಳಿ. ಈಗ ಹೊಸ ಟೆಂಡರ್ ಬಂದರೆ ಏನಾಗುತ್ತೆ ಅಂತ, ಹೊಸ ಟೆಂಡರ್ನ ಪ್ರಕಾರ ಪ್ರತಿನಿತ್ಯ ಕೂಡ 6,200 ಟನ್ ಕಸ ಉತ್ಪಾದನೆ ಆಗುತ್ತಂತೆ. ಈ ಕಸ ವಿಲೇವಾರಿಗೆ ಹೊಸ ಟೆಂಡರ್ನಲ್ಲಿ ವಾರ್ಷಿಕವಾಗಿ 1,500 ಕೋಟಿ ವೆಚ್ಚ ಆಗುತ್ತೆ ಅನ್ನುವ ವಿಚಾರ ಇರುವಂಥದ್ದು. ಒಂದು ಇಲ್ಲಿ ಗಮನಿಸಬೇಕಾಗಿರೋ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಈಗ ಸದ್ಯ ಬೆಂಗಳೂರಲ್ಲಿ ಉತ್ಪಾದನೆ ಆಗುವಂಥದ್ದು ಪ್ರತಿನಿತ್ಯ 4,000 ಟನ್ ಕಸ. ಇದನ್ನು ವಿಲೇ ಮಾಡಲಿಕ್ಕೆ ವಾರ್ಷಿಕವಾಗಿ 450 ಕೋಟಿ ರೂಪಾಯಿ ಖರ್ಚಾಗ್ತಾ ಇದೆ. ಬಟ್ ಹೊಸ ಟೆಂಡರ್ ಪ್ರಕಾರ ಏನಾಗುತ್ತೆ ಅಂತ ಹೇಳಿದ್ರೆ ಪ್ರತಿನಿತ್ಯ 6,200 ಟನ್ ಕಸ ಉತ್ಪಾದನೆ ಆಗುತ್ತೆ. ವಾರ್ಷಿಕವಾಗಿ ಖರ್ಚೆಷ್ಟು 1,500 ಕೋಟಿ ರೂಪಾಯಿ ವೆಚ್ಚ ಆಗುತ್ತೆ ಅಂತ ಹೇಳಿ ಹೊಸ ಟೆಂಡರ್ನಲ್ಲಿ ಹೇಳ್ತಾ ಇರುವಂಥದ್ದು. ಇದ್ರ ಜೊತೆಗೆ ಏನಪ್ಪಾ ಅಂತ ಹೇಳಿದ್ರೆ ಪ್ರಸಕ್ತ ಪ್ರತಿ ಟನ್ಗೆ ಕೂಡ ಕಸಕ್ಕೆ 1,300 ರೂಪಾಯಿ 1,300 ಕೋಟಿ ಇಲ್ಲಿ ಖರ್ಚು ಮಾಡ್ತಾ ಇರುವಂಥದ್ದು. ಹೀಗೆ BBMP ಹೋಗ್ತಾ ಇರುವಂಥ ಈ ಕಸ ವಿಲೇವಾರಿಗೆ ಸಂಬಂಧಪಟ್ಟಂತೆ ಪ್ರಸಕ್ತವಾಗಿ ಈಗ ಇರುವಂಥದ್ದು ಪ್ರಸ್ತುತ ಪ್ರತಿ ಟನ್ ಕಸಕ್ಕೆ 1,300 ರೂಪಾಯಿ ಖರ್ಚು ಮಾಡಿದ್ದೆ. ಬಟ್ ಹೊಸ ಟೆಂಡರ್ ಅಂತ ಏನಾದರೂ ಬಂದಂತಹ ಸಂದರ್ಭದಲ್ಲಿ ಪ್ರತಿ ಟನ್ಗೆ 2,343 ರೂಪಾಯಿ ನಿಗದಿ ಮಾಡಿರುವಂಥದ್ದು. ನಿಮಗೆ ಇಲ್ಲಿ ಈ ಅಂಕಿಅಂಶಗಳನ್ನು ಗಮನಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಪ್ರಸಕ್ತವಾಗಿರುವಂಥದ್ದು 450 ಕೋಟಿ ವಾರ್ಷಿಕವಾದರೆ ಹೊಸ ಟೆಂಡರ್ನಲ್ಲಿ ಎಷ್ಟಾಗುತ್ತೆ 1,500 ಆಗುತ್ತೆ. ಮತ್ತೆ ಈಗ ಖರ್ಚಾಗ್ತಾ ಇರುವಂಥದ್ದು ಪ್ರತಿ ಟನ್ಗೆ 1,300 ರೂಪಾಯಿ ಆದರೆ ಹೊಸ ಟೆಂಡರ್ನಲ್ಲಿ ನಿಮಗೆ 1,300 ರೂಪಾಯಿ ಎಷ್ಟಾಗುತ್ತೆ 2,343 ರೂಪಾಯಿ ಆಗುತ್ತೆ. ಅಂದರೆ ನಿಮ್ಗೆ ಆಲ್ಮೋಸ್ಟ್ ಡಿಫ್ರೆನ್ಸ್ ಕಾಣಿಸ್ತಾ ಇರ್ಬೋದು. ಈ ಹಣ ಹೆಚ್ಚಾಗಿದ್ದು ಯಾವ ಕಾರಣಕ್ಕಾಗಿ, ಯಾಕೆ ಹಣ ಹೆಚ್ಚಾಗ್ತಾ ಇದೆ? ಈಗ 450 ರೂಪಾಯಿ 450 ಕೋಟಿ ಪ್ರತಿ ವಾರ್ಷಿಕವಾಗಿ ಖರ್ಚಾಗ್ತಾ ಇರುವಂಥದ್ದು. ಇದನ್ನು ಇಂಟು 30 ಮಾಡಿದಂತಹ ಸಂದರ್ಭದಲ್ಲಿ ಅತಿ ಕಡಿಮೆ ಆಗುತ್ತೆ. ನಿಮಗೆ 1,200 ಕೋಟಿ ಮಾತ್ರ ಕಾಣಿಸುತ್ತೆ. ಬಟ್ ನಿಮ್ಗೆ ಯಾಕೆ 30,000 ಕೋಟಿ ರೂಪಾಯಿ ಇಲ್ಲಿ ಟೆಂಡರ್ಗೆ ಮುಂದಾಗಿರುವಂತಹ ಪ್ರಶ್ನೆ ಕೂಡ ಕಾಡ್ತಾ ಇರುವಂಥದ್ದು. ಇದು ಒಂದು ಕಡೆ ಇದ್ರೆ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಮೇಶ್ ಅವರು ರಾಜ್ಯಪಾಲರಿಗೆ ದೂರನ್ನ ಕೊಟ್ಟಿದ್ದಾರೆ. ಕಿಕ್ ಬ್ಯಾಕ್ ಆರೋಪಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರಿಗೆ ದೂರನ್ನ ಕೊಟ್ಟಿದ್ದಾರೆ.
ಒಟ್ಟು 1570 ಪುಟಗಳ ದಾಖಲೆಯನ್ನ ಸಲ್ಲಿಸಿದ್ದಾರೆ ದೂರುದಾರರಾಗಿರುವಂತಹ ಎನ್ಆರ್ ರಮೇಶ್ ಅವರು. ಕಿಕ್ ಬ್ಯಾಕ್ ಆರೋಪ ಮಾಡಿ ರಾಜ್ಯಪಾಲರಿಗೆ ರಮೇಶ್ ಅವರು ದೂರನ್ನು ಕೂಡ ಸಲ್ಲಿಕೆ ಮಾಡಿರುವಂತದ್ದು. ಈ ಯೋಜನೆಯ ಮೂಲಕ ಸರ್ಕಾರ ಕಿಕ್ ಬ್ಯಾಕ್ ಪಡೆಯಲಿಕ್ಕೆ ಮುಂದಾಗಿದೆ. ಈ ಬಗ್ಗೆ ಲೋಕಾಯುಕ್ತ ಸಂಪುಟ ಸದಸ್ಯರ ಮೇಲೆ ತನಿಖೆ ನಡೆಸಬೇಕು, ಇದಕ್ಕೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡಬೇಕು ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿರುವಂತದ್ದು. ಒಟ್ಟಾರೆಯಾಗಿ ಬರೋಬ್ಬರಿ 1570 ಪುಟಗಳ ದಾಖಲೆಯನ್ನು ಕೂಡ ಸಲ್ಲಿಕೆ ಮಾಡಿರುವಂತದ್ದು. ಈ ದಾಖಲೆಗಳನ್ನು ಸಲ್ಲಿಕೆ ಮಾಡಿರುವಂತಹ ಎನ್ಆರ್ ರಮೇಶ್ ಅವರು ಇದನ್ನ ಲೋಕಾಯುಕ್ತ ತನಿಖೆಗೆ ವಹಿಸಬೇಕು, ಇಡೀ ಕ್ಯಾಬಿನೆಟ್ ಅನ್ನ ಲೋಕಾಯುಕ್ತ ತನಿಖೆಗೆ ಒಳಪಡಿಸಬೇಕಾಗಿದೆ, ಇದಕ್ಕೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡಬೇಕು ಅಂತ ಹೇಳಿ ಈಗ ಎನ್ಆರ್ ರಮೇಶ್ ಅವರು ಮನವಿಯನ್ನ ಮಾಡಿಕೊಂಡಿರುವಂತದ್ದು. ಒಂದು ಕಡೆ ಆರೋಪವನ್ನ ಮಾಡಿರುವಂತಹ ಎನ್ಆರ್ ರಮೇಶ್ ಅವರು ಕಿಕ್ ಬ್ಯಾಕ್ ಆರೋಪವನ್ನ ಮಾಡಿದ್ದಾರೆ, ಪಡೆಯಲಿಕ್ಕೆ ಮುಂದಾಗಿದೆ, ಕಿಕ್ ಬ್ಯಾಕ್ ಪಡೆಯಲಿಕ್ಕೆ ಮುಂದಾಗಿದೆ ಅಂತ ಹೇಳಿ. ಕೇವಲ ಅಲ್ಲಿಗೆ ಲಾಸ್ಟ್ ಆಗಿಲ್ಲ, ಇಡೀ ಹಗರಣಕ್ಕೆ ಸಂಬಂಧಪಟ್ಟಂತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರನ್ನ ಕೂಡ ಭೇಟಿಯಾಗಿರುವಂಥದ್ದು. ರಾಜ್ಯಪಾಲರನ್ನ ಭೇಟಿಯಾಗಿ ಇಡೀ ಸಂಪುಟದ ಮೇಲೆ ಲೋಕಾಯುಕ್ತ ತನಿಖೆಗೆ ಹೋಗಬೇಕು ಅಂತ ಹೇಳಿ ಒಂದಿಷ್ಟು ಡಾಕ್ಯುಮೆಂಟ್ಸ್ ಅನ್ನು ಕೂಡ ಕೊಟ್ಟಿರುವಂಥದ್ದು. ಎಷ್ಟು ಡಾಕ್ಯುಮೆಂಟ್ಸ್ ಅಂದರೆ 1570 ಪುಟಗಳ ದಾಖಲೆಯನ್ನು ಕೂಡ ಕೊಟ್ಟಿದ್ದಾರೆ ಎನ್ಆರ್ ರಮೇಶ್ ಅವರು. ಮುಖ್ಯವಾಗಿ ಗಮನಿಸ್ತಾ ಇರ್ಬೋದು, ಇದು ಡ್ರಾಫ್ಟ್. ಇದು ಅಂದರೆ ಪಾಲಿಕೆ ವ್ಯಾಪ್ತಿಯಲ್ಲಿ ಎಷ್ಟೆಷ್ಟು ಕಸ ವಿಲೇವಾರಿ ಆಗ್ತಾ ಇದೆ, ಎಷ್ಟೆಷ್ಟು ಅಮೌಂಟ್ ಖರ್ಚಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಡ್ರಾಫ್ಟ್ ಇರುವಂಥದ್ದು. ಇದನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಅಂದರೆ ಸದ್ಯಕ್ಕೆ ಇರುವಂತಹ ಕಸ ಅದಕ್ಕೆ ಎಷ್ಟು ಖರ್ಚಾಗ್ತಾ ಇದೆ ಮತ್ತು ಹೊಸ ಟೆಂಡರಲ್ಲಿ ಎಷ್ಟು ಕಸವನ್ನು ಉಲ್ಲೇಖ ಮಾಡಿದ್ದಾರೆ, ಎಷ್ಟು ಟನ್ ಕಸ ಜಾಸ್ತಿ ಆಗ್ತಾ ಇದೆ, ಜೊತೆಗೆ ಅದಕ್ಕೆ ಅಮೌಂಟ್ ಡಿಫ್ರೆನ್ಸನ್ನು ಕೂಡ ಅವ್ರು ಕೊಟ್ಟಿರುವಂಥದ್ದು ಎಷ್ಟರ ಮಟ್ಟಿಗೆ ಅಂತ ಹೇಳಿ. ಈ ಮೂಲಕ ಎಲ್ಲ ದಾಖಲೆಗಳನ್ನು ಕೊಟ್ಟಿರುವಂಥದ್ದು. ದಾಖಲೆಗಳನ್ನು ಕೊಟ್ಟು ಈಗ ಪ್ರಾಸಿಕ್ಯೂಷನ್ಗೂ ಕೂಡ ಅನುಮತಿಯನ್ನು ಕೋರಿದ್ದಾರೆ. ಒಟ್ಟು ಮೊತ್ತ 40,000 ಕೋಟಿ ರೂಪಾಯಿಗೂ ಅಧಿಕವಾಗಿರ್ತದೆ. ಪ್ರತಿ ವರ್ಷ 5% ಎಸ್ಕಲೇಷನ್ ಆಗ್ತಾ ಹೋಗುತ್ತೆ. ಮೊದಲನೇ ವರ್ಷ 640 ಕೋಟಿ ರೂಪಾಯಿಂದ ಪ್ರಾರಂಭ ಆಗಿ 25ನೇ ವರ್ಷಕ್ಕೆ ಅದು 2,340 ಕೋಟಿ ರೂಪಾಯಿಗೆ ಹೋಗಿ ನಿಂತ್ಕೊಳ್ಳುತ್ತೆ. ಈ ರೀತಿ ಟಿಪ್ಪಿಂಗ್ ಫೀಸು ಈಗ ಪ್ರಸ್ತುತ MSGP ಸಂಸ್ಥೆ ದೊಡ್ಡಬಳ್ಳಾಪುರದಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ತ್ಯಾಜ್ಯ ವಿಲೇವಾರಿ ಘಟಕ ಏನಿದೆ, ತ್ಯಾಜ್ಯ ಸಂಸ್ಕರಣಾ ಘಟಕ, ಅಲ್ಲಿ ಅವರಿಗೆ ಪ್ರತಿಯೊಂದು ಟನ್ನಿಗೆ ಇವತ್ತು ಪಾಲಿಕೆ ಪಾವತಿ ಮಾಡ್ತಾ ಇರ್ತಕ್ಕಂಥದ್ದು 230 ರೂಪಾಯಿ ಆಯಿತು. ಅಂದರೆ ಹೊಸ ಪದ್ಧತಿಯಲ್ಲಿ ಅವರಿಗೆ 640 ರೂಪಾಯಿ ಅಷ್ಟು ಕೊಡಲಿಕ್ಕೆ, ಅಂದರೆ 1ಕ್ಕೆ 3ರಷ್ಟು ದುಡ್ಡನ್ನು ಕೊಡಲಿಕ್ಕೆ ಈಗಾಗಲೇ ಅಗ್ರಿಮೆಂಟಲ್ಲಿ ಮಾಡ್ಕೊಂಡಿರ್ತಕ್ಕಂಥದ್ದು. ಹಾಗೆ ಪಾಲಿಕೆ ಸುತ್ತಮುತ್ತಲು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ 4 ಭಾಗಗಳಲ್ಲಿ ಪಾಲಿಕೆ ಗಡಿಯಿಂದ 20-25 ಕಿಲೋಮೀಟರ್ಗಳ ಅಂತರದಲ್ಲಿ ಪಾಲಿಕೆ ತನ್ನ ಸ್ವಂತ ಖರ್ಚಿನಲ್ಲಿ ಕನಿಷ್ಠ 100 ಎಕರೆಗಳಷ್ಟು ಒಂದೊಂದು ಭಾಗದಲ್ಲಿ ಸ್ಥಳವನ್ನು ಖರೀದಿಸಿ ತನ್ನದೇ ಸ್ವಂತ ಖರ್ಚಿನಲ್ಲಿ ಅಲ್ಲಿ ಪ್ರತಿಯೊಂದು ಸ್ಥಳದಲ್ಲಿ 100 ಕೋಟಿ ರೂಪಾಯಿಗಳಷ್ಟು ಹಣವನ್ನು ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸ್ಕೊಡೋಕ್ಕೆ ವೆಚ್ಚ ಮಾಡಿ ಎಲ್ಲ ವ್ಯವಸ್ಥೆ ಮಾಡಿ 4 ಜನ ಪೂರ್ವ ನಿಗದಿತ ಗುತ್ತಿಗೆದಾರರಿಗೆ ಕೊಟ್ಟ ನಂತರ ಅವರು ಆ ಒಂದು 4 ಸ್ಥಳಗಳನ್ನು ಅವರು ಬೇಕಾದರೆ ಅವರಿಗೆ ಮುಂದಿನ ಅವರ ಈ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗಲಿಕ್ಕೆ ವಿಶ್ವ ಬ್ಯಾಂಕ್ ಸೇರಿದಂಗೆ ಯಾವುದೇ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ, ಅಂತಾರಾಷ್ಟ್ರೀಯ ಬ್ಯಾಂಕ್ಗಳಲ್ಲಿ 3,500 ಕೋಟಿ ರೂಪಾಯಿಗಳಷ್ಟು ಹಣವನ್ನು ಸಾಲವನ್ನಾಗಿ ನಮ್ಮ ಸ್ವತ್ತುಗಳನ್ನು ಅಡಮಾನ ಇಟ್ಟು ತಗೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿಕೊಡುವಂಥ ಒಂದು ಜನವಿರೋಧಿ ಕಾರ್ಯವನ್ನು ಮಾಡಿದ್ದಾರೆ. ಆಮೇಲೆ ಈಗ ಪ್ರಸ್ತುತ 3,500ರಿಂದ 4,000 ಮೆಟ್ರಿಕ್ ಟನ್ನಷ್ಟು ಪ್ರತಿನಿತ್ಯ ತ್ಯಾಜ್ಯ ಸಂಗ್ರಹಣೆ ಆಗ್ತಾ ಇದ್ರೆ ಇವರು 6,500 ಮೆಟ್ರಿಕ್ ಟನ್ ಸಂಗ್ರಹ ಆಗುತ್ತೆ ಅನ್ನೋ ಒಂದು 2 ದಿನಗಳಿಗೆ ಸಂಗ್ರಹ ಆಗುವಷ್ಟು ತ್ಯಾಜ್ಯವನ್ನು ಒಂದೇ ದಿನಕ್ಕೆ ಸಂಗ್ರಹ ಆಗುತ್ತೆ ಅನ್ನೋ ಒಂದು ನಮ್ಗೆ ಅಸಾಧ್ಯವಾದಂಥ ಒಂದು ಮಾಹಿತಿಯನ್ನು ಕೊಟ್ಟು ಇವತ್ತು ಇಂಟಿಗ್ರೇಟೆಡ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನೋ ಹೆಸರಿನಲ್ಲಿ 25 ವರ್ಷಗಳ ಗುತ್ತಿಗೆಗೆ 40,000 ಕೋಟಿ ರೂಪಾಯಿಗಳ ಶ್ರಮವನ್ನು ವೆಚ್ಚ ಮಾಡಿ ಅದರಲ್ಲಿ ಕನಿಷ್ಠ 15,000 ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನು ಲೂಟಿ ಮಾಡಲಿಕ್ಕೆ ದೊಡ್ಡ ಮಟ್ಟದ ಒಂದು ಎಲ್ಲ ರೀತಿಯ ಕುತಂತ್ರಗಳನ್ನು ಮಾಡಿ ದೊಡ್ಡ ಸಂಚನ್ನು ಎಳೆದಿದ್ದಾರೆ.